ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಐಶಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಗಣಿತ ವಿಷಯದ ವೃತ್ತಗಳು ಪಾಠದಲ್ಲಿ ಬರುವಂತಹ 3 ಅಂಕದ ಪ್ರಶ್ನೆಗಳನ್ನು ಬಿಡಿಸಲಿಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೃತ್ತಗಳು 3 ಅಂಕದ ಪ್ರಶ್ನೆ. ಯಾವ ಪ್ರಶ್ನೆ ಕೊಟ್ಟಿದ್ದಾರಪ್ಪ? ಚಿತ್ರದಲ್ಲಿ ಸಿ ಪಿ ಮತ್ತು ಸಿ ಕ್ಯೂಗಳು, ಚಿತ್ರ ಯಾವ ರೀತಿ ಇದೆ ಅಂತ ಕೇಳಿದ್ರೆ ಇಲ್ಲಿ ನೋಡ್ರಿ, ಇದು ಬಿಡಿಸಿದ್ದೀನಿ ಚಿತ್ರ. ಇದರಲ್ಲಿ ಸಿ ಪಿ ಮತ್ತು ಸಿ ಕ್ಯೂಗಳು ಓ ಕೇಂದ್ರವುಳ್ಳ ವೃತ್ತಕ್ಕೆ ಸ್ಪರ್ಶಕಗಳಾಗಿವೆ. ಏನು ಹೇಳ್ತಾ ಇದ್ದಾರೆ ಸೆಂಟೆನ್ಸಲ್ಲಿ? ಓ ಕೇಂದ್ರವಿರುವಂತಹ ಒಂದು ವೃತ್ತ ಇದೆ. ಆ ವೃತ್ತಕ್ಕೆ ಯಾವುದು? ಇಲ್ಲಿ ಸಿ ಪಿ ಮತ್ತು ಸಿ ಕ್ಯೂ, ಇಲ್ಲಿ ನೋಡ್ರಿ, ಸಿ ಪಿ ಮತ್ತು ಸಿ ಕ್ಯೂಗಳು ಏನಾಗಿದೆ? ಸ್ಪರ್ಶಕಗಳಾಗಿವೆ ಅಂತೇಳಿ ಹೇಳ್ತಾ ಇದ್ದಾರೆ. ಸ್ಪರ್ಶಕ ಅಂದರೆ ಆ ವೃತ್ತವನ್ನು ಆ ಒಂದು ಬಿಂದುವಿನಲ್ಲಿ ಟಚ್ ಮಾಡ್ಕೊಂಡು ಹೋಗಬೇಕು, ಸ್ಪರ್ಶ ಮಾಡ್ಕೊಂಡು ಹೋಗಬೇಕು. ಅಂತಹ ಒಂದು ಗೆರೆಯನ್ನು ನಾವೇನಂತ ಕರಿತೀವಿ? ಸ್ಪರ್ಶಕ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಏನು ಹೇಳಿದ್ದಾರೆ ನೋಡಿರಿ, ಎ ಆರ್ ಬಿಯು ಆರ್ ಬಿಂದುವಿನಲ್ಲಿ ಮತ್ತೊಂದು ಸ್ಪರ್ಶಕವಾಗಿದೆ. ಇಲ್ಲಿ ನೋಡ್ರಿ, ಎ ಆರ್ ಬಿ ಇದು ಆರ್ ಬಿಂದುವಿನಲ್ಲಿರುವಂತಹ ಮತ್ತೊಂದು ಸ್ಪರ್ಶಕ. ಹೇಳಿದ್ದಲ್ವಾ, ಈ ವೃತ್ತವನ್ನು ಯಾವುದು ಒಂದೇ ಬಿಂದುವಿನಲ್ಲಿ ಟಚ್ ಮಾಡ್ಕೊಂಡು ಹೋಗುವಂಥ ಲೈನ್ ಇರುತ್ತಲ್ಲ, ಅದನ್ನು ಸಹಿತ ಸ್ಪರ್ಶಕ. ಇಲ್ಲಿ ಮತ್ತೊಂದು ಸ್ಪರ್ಶಕ ಇದೆ ನೋಡ್ರಿ, ಓಕೆನಾ. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ? ಸಿ ಎ ಬಿ ತ್ರಿಭುಜದ ಸುತ್ತಳತೆಯು ಸಿ ಪಿ ಸ್ಪರ್ಶಕದ, ಇಲ್ಲಿ ನೋಡಿ, ಸಿ ಎ ಬಿ ಎಲ್ಲಿದೆ? ಸಿ ಎ ಬಿ. ಈ ಸಿ ಎ ಬಿ ತ್ರಿಭುಜದ ಸುತ್ತಳತೆ, ಸುತ್ತಳತೆ ಅಂತಂದರೆ ಸಿ ಎ ಪ್ಲಸ್ ಎ ಬಿ ಪ್ಲಸ್ ಬಿ ಸಿ, ಈ 3 ಬಾಹುಗಳನ್ನು ಕೂಡಿಸ್ಬೇಕು. ಆವಾಗ ಏನು ಸಿಗುತ್ತಲ್ಲ, ಅದು ನಮ್ಮ ಸುತ್ತಳತೆ. ಈ ತ್ರಿಭುಜದ ಸುತ್ತಳತೆ ಯಾವುದಕ್ಕೆ ಸಮ ಇದೆಯಂತೆ? ಸಿ ಪಿ ಸ್ಪರ್ಶಕದ ಉದ್ದದ 2ರಷ್ಟಿದೆ. ಈ ಸಿ ಪಿ ಏನಿದೆಯಲ್ಲ, ಆ ಉದ್ದದ 2ರಷ್ಟಿದೆ. 2 ಸಿ ಪಿ ಅಂಥೇಳಿ ಬರಬೇಕು. ಏನು ಇಕ್ವೇಷನ್ ಏನು ಬರಬೇಕು? ಎ ಬಿ ಸಿ ತ್ರಿಭುಜದ ಸುತ್ತಳತೆ ಈಕ್ವಲ್ ಟು 2 ಸಿ ಪಿ ಅಂಥೇಳಿ ಬರಬೇಕು. 2ರಷ್ಟಿದೆ ಅಂದರೆ 2 ಗುಣಿಸು ಸಿ ಪಿ ಅಂಥೇಳಿ ಎಂದು ತೋರಿಸಿ. ಕೊನೆಗೆ ನಾವು ತೋರಿಸ್ಬೇಕಾಗಿರೋದು ತ್ರಿಭುಜ ಸಿ ಎ ಬಿಯ ಸುತ್ತಳತೆಯು 2 ಸಿ ಪಿ, ಸುತ್ತಳತೆ ಈಕ್ವಲ್ ಟು 2 ಸಿ ಪಿ ಅಂಥೇಳಿ ತೋರಿಸ್ಬೇಕು. ಓಕೆನಾ? ಸರಿ, ಫಸ್ಟು ನಮಗೆ ಏನೇನು ಕೊಟ್ಟಿದ್ದಾರೆ ಅಂಥೇಳಿ ಬರೀಬೇಕು. ಓಕೆನಾ? ಓಕೆ, ಏನು ನೋಡ್ರಿ, ನಮಗೆ ತಿಳಿದಿರುವಂತೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮನಾಗಿರುತ್ತವೆ. ಸ್ಪರ್ಶಕಗಳು ಸಮನಾಗಿರುತ್ತವೆ. ಏನು ಬರೆದ ಸೆಂಟೆನ್ಸ್ ಅಂತ ಕೇಳಿದ್ರೆ, ನಮಗೆ ಆಲ್ರೆಡಿ ವೃತ್ತಗಳು ಪಾಠದಲ್ಲಿ ಒಂದು ಪ್ರಮೇಯ ಇದೆ, ಅದನ್ನಂತೂ ಫಿಕ್ಸ್ ಆಗಿ ಕೇಳ್ತಾರೆ ಅನ್ನೋದು ನಿಮಗೆ ಗೊತ್ತು. ಏನು ಪ್ರಮೇಯ? ಈಗ ಇಲ್ಲಿ ಹೊರಗಡೆ ಬಾಹ್ಯ ಬಿಂದುವಿನಿಂದ ಒಂದು ಸ್ಪರ್ಶಕವನ್ನು, ಬಾಹ್ಯ ಬಿಂದುವಿನಿಂದ 2 ಸ್ಪರ್ಶಕ ಇಡಬಹುದು. ಆ 2 ಸ್ಪರ್ಶಕಗಳ ಉದ್ದಗಳು ಏನಾಗಿರ್ತವೆ? ಸೇಮ್ ಇರುತ್ತೆ ಅಂತ ಹೇಳಿ ನಮಗೆ ಗೊತ್ತಿರುವಂಥದ್ದು. ಹೌದಾ? ಈಗ ಫಾರ್ ಎಕ್ಸಾಂಪಲ್ ಸಿ ಅನ್ನೋದು ಬಾಹ್ಯ ಬಿಂದು ಅಂದರೆ ಸಿ ಪಿ ಈಕ್ವಲ್ ಟು ಸಿ ಕ್ಯೂ ಆಗಿರುತ್ತೆ ಅನ್ನುವಂಥದ್ದು ಗೊತ್ತು. ಅದನ್ನೇ ನಾವಿಲ್ಲಿ ಏನು ಮಾಡಬೇಕು? ಬರ್ಕೋಬೇಕು. ಓಕೆನಾ? ಇದು ಆಲ್ರೆಡಿ ಅವರು ಹೇಳಿದ್ದಾರೆ, ಸಿ ಪಿ ಮತ್ತು ಸಿ ಕ್ಯೂಗಳು ಸ್ಪರ್ಶಕಗಳಾಗಿವೆ ಅಂಥೇಳಿ. ಸ್ಪರ್ಶಕಗಳು ಅಂತ ಅಂದಮೇಲೆ ಸಿ ಅನ್ನೋದು ಬಾಹ್ಯ ಬಿಂದು ಅಂತ ಕಾಣಿಸ್ತಾ ಇದೆ ಅಂತ ಅಂದಮೇಲೆ ಅದು 2 ಸರಿಯಾಗಿ ಸಮ ಇರುತ್ತೆ ಅಂಥೇಳಿ ಅರ್ಥ. ಓಕೆನಾ? ಹಾಗಾಗಿ ನಾನೇನು ಮಾಡ್ತೀನಿ, ಬಾಹ್ಯ ಬಿಂದು ಸಿ, ಫಸ್ಟು ಸಿ ಅನ್ನು ಬಾಹ್ಯ ಬಿಂದು ಅಂತ ಅಂದ್ಕೊಂಡಾಗ ಏನಾಗುತ್ತೆ? ಸಿ ಪಿ ಈಕ್ವಲ್ ಟು ಸಿ ಕ್ಯೂ ಆಗುತ್ತೆ. ಏನು? ಸಿ ಪಿ ಈಕ್ವಲ್ ಟು ಸಿ ಕ್ಯೂ. ಇದನ್ನು ಇಕ್ವೇಷನ್ 1, ಸಮೀಕರಣ 1 ಅಂತೇಳಿ ಹೆಸರು ಕೊಡ್ತೀನಿ. ಈಗ ನಾನೇನು ಮಾಡ್ತೀನಿ? ಇಲ್ಲ, ಇದೆಲ್ಲ ಏನೂ ಇಲ್ಲ ಅಂತ ತಿಳ್ಕೊಳ್ರಿ. ಈಗ ಇದೆಲ್ಲ ಏನೂ ಇಲ್ಲ. ನಿಮಗೆ ಕಾಣಿಸ್ತಾ ಇರೋದು ಯಾವುದು? ಈ ಎ ಅನ್ನೋದು. ಓಕೆನಾ? ಈ ಎ ಅನ್ನೋದು ಒಂದು ಬಾಹ್ಯ ಬಿಂದು ಅಂತೇಳಿ ತಿಳ್ಕೊಳ್ರಿ. ಈಗ ಈ ಎ ಆರ್ ಮತ್ತು ಎ ಪಿ ಸಮ ಇದೆ ಅಂಥೇಳಿ ಬರಿಬೋದಾ? ಬಾಕಿದು ಯಾವ ಬಿಂದುನೂ ಇಲ್ಲ ನಿಮ್ಮದು. ಯಾವ ಬಿಂದು ಇದೆ? ಬಾಹ್ಯ ಬಿಂದು ಎ ಬಾಹ್ಯ ಬಿಂದು ಅಂತ ಅಂದಮೇಲೆ ಎ ಪಿ ಮತ್ತು ಎ ಆರ್ ಅದೆರಡು ಏನಾಗಿರುತ್ತೆ ಹೇಳ್ರಿ? ಸ್ಪರ್ಶಕಗಳಾಗಿರುತ್ತಾ? ಸ್ಪರ್ಶಕಗಳು ಸಮ ಆಗಿರುತ್ತಲ್ವಾ? ಈಗ ನಾನೇನು ಮಾಡ್ತಾ ಇದ್ದೀನಿ? ಬಾಹ್ಯ ಬಿಂದು ಎ ಅಂಥೇಳಿ ತೊಗೊತೀನಿ. ಓಕೆನಾ? ಹಾಂ, ಎ ಬಾಹ್ಯ ಬಿಂದು ಅಂತಂದ್ಕೊಳ್ಳೆ ಏನು ಬರಿಬೋದು? ಎ ಪಿ ಈಕ್ವಲ್ ಟು ಎ ಆರ್ ಅಂಥೇಳಿ ನಾವು ಬರಿಬಹುದು. ಎ ಪಿ ಈಕ್ವಲ್ ಟು ಎ ಆರ್, ಇದನ್ನು ಸಮೀಕರಣ 2 ಅಂಥೇಳಿ ಬರಿತೀವಿ. ನೆಕ್ಸ್ಟ್ ಇರೋದು, ಈಗ ಬಾಕಿದೇನೂ ಇಲ್ಲ, ಯಾವುದನ್ನು ಬಾಹ್ಯ ಬಿಂದು ಅಂತ ತಿಳ್ಕೊತೀನಿ? ಬಿ ಅನ್ನು.
ಬಿ ಬಾಹ್ಯ ಬಿಂದು ಆದರೆ ಬಿ ಕ್ಯೂ ಮತ್ತು ಬಿ ಆರ್ಗಳು ಏನಾಗುತ್ತೆ ಸ್ಪರ್ಶಕಗಳು ಸಮನಾಗಿರುತ್ತೆ. ಓಕೆನಾ, ಬಾಹ್ಯ ಬಿಂದು ಬಿ ಏನಂತ ಬರಿಬೋದು ಹೇಳ್ರಿ, ಬಿ ಕ್ಯೂ ಈಕ್ವಲ್ ಟು ಬಿ ಆರ್. ಇದನ್ನು ಇಕ್ವೇಷನ್ 3 ಅಂತ ಹೇಳಿ ಬರೀತೀನಿ. ಓಕೆ, ಇದಿಷ್ಟು ನಮಗೆ ಗೊತ್ತಿರುವಂಥದ್ದು. ಆದಮೇಲೆ ನಾವೇನನ್ನು ಸಾಧಿಸಬೇಕು ಹೇಳ್ರಿ, ಸಿ ಎ ಬಿಯ ತ್ರಿಭುಜದ ಸುತ್ತಳತೆಯು ಸಿ ಪಿ ಸ್ಪರ್ಶಕದ ಉದ್ದದ 2ರಷ್ಟಿದೆ ಅಂತೇಳಿ. ಫಸ್ಟ್ ನಾನು ಏನು ಮಾಡ್ತೀನಿ, ತ್ರಿಭುಜ ಸಿ ಎ ಬಿಯ ಸುತ್ತಳತೆಯನ್ನು ತಗೊತೀನಿ. ಸುತ್ತಳತೆ ಈಕ್ವಲ್ ಟು, ಆಯಿತಾ, ಸುತ್ತಳತೆ ಅಂದರೆ ಹೇಗೆ ಕಂಡುಹಿಡಬೇಕು, 3 ಬಾಹುಗಳನ್ನು ಕೂಡಿಸ್ಬೇಕಲ್ವಾ. ಸಿ ಎ ಬಿ ಅಂದರೆ ಸಿ ಎ ಪ್ಲಸ್ ಎ ಬಿ ಪ್ಲಸ್ ಬಿ ಸಿ, ಅದನ್ನೇ ಬರ್ಕೊಳ್ರಿ. ಸಿ ಎ ಪ್ಲಸ್ ಎ ಬಿ ಪ್ಲಸ್ ಬಿ ಸಿ ಅಂತೆಲ್ಲ ಬರ್ಕೊಳ್ರಿ. ಓಕೆನಾ, ನೆಕ್ಸ್ಟ್ ನೋಡ್ರಿ ಏನೇನು ಮಾಡಬೇಕು, ಈಕ್ವಲ್ ಟು ಸಿ ಎನ ನಾನು ಸಿ ಎ ಅಂತ ಹಾಗೆ ಬರೀತೀನಿ. ಆದರೆ ಎ ಬಿ ಕಾಣಿಸ್ತಾ ಇದೆಯಾ, ಈ ಎ ಬಿಯನ್ನು ನಾನು ಎ ಆರ್ ಮತ್ತು ಆರ್ ಬಿ ಅಂಥೇಳಿ ಬರಿಬೋದಲ್ಲ ಬಿಡಿಸಿ. ಹಾಗಾದರೆ ಏನಂತ ಬರಿತೀನಿ, ಎ ಬಿಯನ್ನು ಎ ಆರ್ ಪ್ಲಸ್ ಆರ್ ಬಿ ಅಂಥೇಳಿ ಬರಿತೀನಿ, ಪ್ಲಸ್ ಬಿ ಸಿ ಏನೋ ಹಾಗೇ ಇರಲಿ. ಓಕೆನಾ, ಈಗ ನೆಕ್ಸ್ಟ್ ನೋಡ್ರಿ ಏನಾಗುತ್ತೆ ಅಂಥೇಳಿ. ನೆಕ್ಸ್ಟು ಈಗ ನೋಡ್ರಿ, ಸಿ ಎಯನ್ನು ಹಾಗೆ ಇಡ್ತೀನಿ. ಈಗ ಎ ಆರ್ ಇಲ್ಲಿ ನೋಡ್ರಿ, ಈ ಎ ಆರ್ ಇದೆಯಲ್ಲ, ಎ ಆರ್ ಬದಲಾಗಿ ನಾನು ಏನಂತ ಬರಿಬೋದು, ಎ ಪಿ ಅಂತೇಳಿ ಬರಿಬೋದಲ್ವಾ. ಯಾಕಂದರೆ ಸ್ಪರ್ಶಕಗಳು ಎ ಬಾಹ್ಯ ಬಿಂದುವಿನಿಂದ ಹೊರಟಂಥ ಸ್ಪರ್ಶಕಗಳು ಎರಡೂ ಏನಾಗಿರುತ್ತೆ, ಸಮ ಇರುತ್ತಲ್ವಾ. ಎ ಆರ್ ಬದಲಾಗಿ ಏನಂತ ಬರಿತೀನಿ, ಎ ಪಿ ಪ್ಲಸ್ ಈ ಆರ್ ಬಿ ಮತ್ತು ಬಿ ಆರ್ ಎರಡೂ ಒಂದೇ ಆಗುತ್ತೆ ನೋಡಿರಿ. ಆರ್ ಬಿ ಬಿ ಆರ್ ಎರಡೂ ಒಂದೇ ಅಲ್ವಾ. ಹಾಂ, ಈ ಆರ್ ಬಿ ಬದಲಾಗಿ ನಾನು ಏನಂತ ಬರಿಬೋದು, ಬಿ ಕ್ಯೂ ಅಂತೇಳಿ ಬರಿಬೋದಾ, ಪ್ಲಸ್ ಬಿ ಸಿಯನ್ನು ನಾನೇನು ಮಾಡ್ತೀನಿ ಹಾಗೆ ಹೇಳ್ತೀನಿ. ಈಗ ಇಲ್ಲಿ ನೋಡ್ಕೊಳ್ರಿ, ಸಿ ಎ ಪ್ಲಸ್ ಎ ಪಿ ಇಲ್ಲ. ಈಗ ಇದು ಒಂದು ಗುಂಪು ಮಾಡ್ತೀನಿ, ಇದೊಂದು ಗುಂಪು ಮಾಡ್ತೀನಿ. ನೋಡಿರಿ ಚಿತ್ರದಲ್ಲಿ ನೋಡಿರಿ, ಸಿ ಎ ಪ್ಲಸ್ ಎ ಪಿ ಇದೆ ಅಲ್ವಾ. ಸಿ ಎ ಪ್ಲಸ್ ಎ ಪಿ, ಸಿ ಎ ಪ್ಲಸ್ ಎ ಪಿ ಎರಡನ್ನು ಸೇರಿ ಏನಂತ ಬರಿಬೋದು ಹೇಳ್ರಿ, ಸಿ ಪಿ ಅಂತೇಳಿ ಬರಿಬೋದಾ. ಏನು ಬರಿತೀನಿ, ಸಿ ಪಿ ಪ್ಲಸ್ ಬಿ ಕ್ಯೂ ಪ್ಲಸ್ ಬಿ ಸಿ. ನೋಡಿರಿ ಬಿ ಕ್ಯೂ, ನೋಡಿರಿ ಬಿ ಕ್ಯೂ ಬಿ ಸಿ ಎರಡನ್ನು ಏನಂತ ಬರಿಬೋದು, ಸಿ ಕ್ಯೂ ಅಂಥೇಳಿ ಬರಿಬೋದಾ. ನೋಡಿರಿ ಬಿ ಕ್ಯೂ ಪ್ಲಸ್ ಬಿ ಸಿ ಎರಡನ್ನು ಏನಂತ ಬರಿಬೋದು, ಸಿ ಕ್ಯೂ ಅಂಥೇಳಿ ಬರಿಬಹುದು. ಈಗ ನೋಡಿರಿ ನೆಕ್ಸ್ಟು ನಮಗೆ ಮೊದಲನೇ ಇಕ್ವೇಷನ್ ಅಬ್ಸರ್ವ್ ಮಾಡಿ. ಸಿ ಪಿ ಇದೆ, ಸಿ ಕ್ಯೂ ಇದೆ. ಸಿ ಪಿ ಮತ್ತು ಸಿ ಕ್ಯೂ ಎರಡು ಸಮ ಅಂದಮೇಲೆ ನಾನು ಸಿ ಕ್ಯೂ ಬದಲಾಗಿ ಸಿ ಪಿಯನ್ನು ಬರಿಬೋದಾ. ಯಾಕಂದರೆ ನಮಗೇನು ಕೇಳಿದ್ದಾರೆ ಇಲ್ಲಿ ಕ್ವಶನಲ್ಲಿ, ಸಿ ಪಿ ಸ್ಪರ್ಶಕದ ಉದ್ದದ 2ರಷ್ಟಿದೆ. ಅಂದರೆ ಸಿ ಪಿ ಅಂತೂ ಈ ಕಡೆ ಬರಲೇಬೇಕು ಆನ್ಸರ್ ಆಗಿ. ಸೊ ಏನು ಮಾಡ್ತೀನಿ, ಸಿ ಕ್ಯೂ ಅನ್ನು ತೆಗಿತೀನಿ. ಸಿ ಕ್ಯೂ ತೆಗೆದು ಸಿ ಪಿ ಹಾಗೆ ಇರಲಿ. ಸಿ ಕ್ಯೂ ಬದಲಾಗಿ ಏನಂತ ಬರಿತೀನಿ, ಸಿ ಪಿ ಅಂಥೇಳಿ ಬರಿತೀನಿ. ಹಾಗಾದರೆ ಸಿ ಪಿ ಪ್ಲಸ್ ಸಿ ಪಿ ಎಷ್ಟಾಯಿತು, 2 ಸಿ ಪಿ ಅಲ್ವಾ. ಹಾಂ, ಇಲ್ಲಿ ಫಸ್ಟ್ ಇಕ್ವೇಷನ್ ಏನಂತ ತೊಗೊಂಡಿದ್ವಿ, ತ್ರಿಭುಜ ಸಿ ಎ ಬಿಯ ಸುತ್ತಳತೆ. ತ್ರಿಭುಜ ಸಿ ಎ ಬಿಯ ಸುತ್ತಳತೆ ಈಕ್ವಲ್ ಟು ಎಷ್ಟಾಯಿತು, 2 ಸಿ ಪಿ. ಅದನ್ನೇ ಅಲ್ವಾ ನಮ್ಗೆ ಹೇಳಿದ್ದು. ಏನಂತ ಹೇಳಿದ್ದು ನೋಡಿ, ಸಿ ಎ ಬಿ ತ್ರಿಭುಜದ ಸುತ್ತಳತೆಯು ಸಿ ಪಿ ಸ್ಪರ್ಶಕದ ಉದ್ದದ 2ರಷ್ಟಿದೆ. ನಾವು ಅದನ್ನೇ ಏನು ಮಾಡಿದ್ವಿ, ಇಲ್ಲಿ ತೋರಿಸಿದ್ರಿ. ತ್ರಿಭುಜ ಸಿ ಎ ಬಿಯ ಸುತ್ತಳತೆ ಈಕ್ವಲ್ ಟು ಸಿ ಪಿಯ 2ರಷ್ಟಿದೆ. ಇದನ್ನೇ ಏನು ಮಾಡಬೇಕಾಗಿತ್ತು, ನಾವು ತೋರಿಸ್ಬೇಕಾಗಿರೋದು. ಸೊ ಇದನ್ನು ಪ್ರೂವ್ ಮಾಡಿದ್ದೀವಿ. ಈ ಲೆಕ್ಕ ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಈಗ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ಬರೀ 2ನೇದು. ಓಕೆನಾ. ಓ ಕೇಂದ್ರವಾಗಿರುವ 2 ಏಕಕೇಂದ್ರೀಯ ವೃತ್ತಗಳನ್ನು ತ್ರಿಜ್ಯಗಳು 5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ಇರುವಂತೆ ರಚಿಸಿದೆ. ಇಲ್ಲಿ ನೋಡ್ರಿ, ಇದೊಂದು ಚಿತ್ರ. ಇದು ಓ ಕೇಂದ್ರವಾಗಿದೆ. ಈ ಓ ಕೇಂದ್ರವಾಗಿಟ್ಕೊಂಡು ಒಂದು ವೃತ್ತ, ಇಲ್ಲಿ ಮತ್ತೊಂದು ವೃತ್ತವನ್ನು ಎಳೆದಿದ್ದಾರೆ. ಓಕೆನಾ. ಇದರಲ್ಲಿ ಮೊದಲನೇದು 3 ಸೆಂಟಿಮೀಟರ್ ಇದೆ ತ್ರಿಜ್ಯ. ಓಕೆ, ಇನ್ನು 2ನೇದು ಈ ದೊಡ್ಡ ವೃತ್ತ ಕಾಣಿಸ್ತಾ ಇದೆಯಲ್ಲ ಇಲ್ಲಿ, ಇದು ಎಷ್ಟು ಸೆಂಟಿಮೀಟರ್ ಇದೆ, 5 ಸೆಂಟಿಮೀಟರ್ ಇದೆ. ಓಕೆನಾ. ನೋಡ್ರಿ ಚಿತ್ರದಲ್ಲಿ ತೋರಿಸಿರುವಂತೆ ಚಿಕ್ಕ ವೃತ್ತವನ್ನು ಪಿ ಬಿಂದುವಿನಲ್ಲಿ ಸ್ಪರ್ಶಿಸುವಂತೆ. ನೋಡ್ರಿ ಚಿಕ್ಕ ವೃತ್ತ, ಇದು ಚಿಕ್ಕ ವೃತ್ತ. ಈ ಚಿಕ್ಕ ವೃತ್ತವನ್ನು ಪಿ ಬಿಂದುವಿನಲ್ಲಿ ಸ್ಪರ್ಶಿಸುವಂತೆ ಎಳೆದ ದೊಡ್ಡ ವೃತ್ತದ ಜಾದ ಉದ್ದವನ್ನು ಕಂಡುಹಿಡಿಯಿರಿ. ಈಗ ಈ ದೊಡ್ಡ ವೃತ್ತ ಅಲ್ವಾ, ಈ ದೊಡ್ಡ ವೃತ್ತಕ್ಕೆ ಬಂದು ಜಾವನ್ನು ರಚಿಸಿದ್ದಾರೆ. ಆ ಜಾ ಏನು ಮಾಡ್ತಾ ಇದೆ, ಚಿಕ್ಕ ವೃತ್ತವನ್ನು ಈ ಪಿ ಬಿಂದುವಿನಲ್ಲಿ ಹಾದು ಅಂದರೆ ಟಚ್ ಮಾಡಿ ಹೋಗ್ತಾ ಇದೆ, ಸ್ಪರ್ಶಿಸ್ಕೊಂಡು ಹೋಗ್ತಾ ಇದೆ. ಈಗ ನಾವೇನು ಮಾಡಬೇಕು ಕೇಳಿದ್ರೆ, ಈ ಒಂದು ಸ್ಪರ್ಶಕದ ಉದ್ದವನ್ನು ಅಂದರೆ ಈ ಒಂದು ಜಾದ ಉದ್ದವನ್ನು ಕಂಡುಹಿಡಿಬೇಕು. ಸಣ್ಣ ವೃತ್ತಕ್ಕೆ ಇದು ಸ್ಪರ್ಶಕ, ಆದರೆ ದೊಡ್ಡ ವೃತ್ತಕ್ಕೆ ಇದು ಜಾ. ಈ ಜಾದ ಉದ್ದವನ್ನು ಕಂಡುಹಿಡಿಬೇಕು.
ಓಕೆನಾ. ಫಸ್ಟು ನಾವು ಈ ಚಿತ್ರದಲ್ಲಿ ಅವ್ರು ಕೊಟ್ಟಿರುವಂಥ ಇನ್ಫಾರ್ಮೇಷನನ್ನು ಡ್ರಾ ಮಾಡೋಣ. ಓಕೆ, ಫಸ್ಟ್ ಏನು ಕೊಟ್ಟಿದ್ದಾರೆ ಹೇಳ್ರಿ, ತ್ರಿಜ್ಯಗಳು 5 ಸೆಂಟಿಮೀಟರ್. ಈ ದೊಡ್ಡ ವೃತ್ತದ ತ್ರಿಜ್ಯಗಳ ಎಷ್ಟು ಸೆಂಟಿಮೀಟ್ರ್ ಇದೆ, 5 ಸೆಂಟಿಮೀಟ್ರ್ ಇದೆ ಅಂತ ಹೇಳಿದ್ದಾರೆ. ಅದನ್ನು ಡ್ರಾ ಮಾಡ್ತೀನಿ. ಇದೆಷ್ಟು ಸೆಂಟಿಮೀಟರ್, 5 ಸೆಂಟಿಮೀಟರ್. ಓಕೆ, ಇಲ್ಲೂ 5 ಸೆಂಟಿಮೀಟರ್ ಅಂತಲೇ ಡ್ರಾ ಮಾಡ್ತೀನಿ. ಯಾಕೆ ಅಂತ ಕೇಳಿದ್ರೆ ನಮಗೆ ಪ್ರೂವ್ ಮಾಡಬೇಕಾದ್ರೆ ಯಾವತ್ತು ತ್ರಿಭುಜಗಳು ಬೇಕಾಗುತ್ತೆ, ಅದಕ್ಕೋಸ್ಕರ. ಈ ದೊಡ್ಡ ವೃತ್ತದ ತ್ರಿಜ್ಯ ಅಲ್ವಾ, ಸೊ ಇದು 5 ಸೆಂಟಿಮೀಟರ್. ಮತ್ತೊಂದು ಏನು ಹೇಳಿದ್ದಾರೆ ಹೇಳ್ರಿ, 3 ಸೆಂಟಿಮೀಟ್ರ್ ಇರುವಂತೆ ರಚಿಸಿದೆ. ಅಂದರೆ ಚಿಕ್ಕ ವೃತ್ತದ ತ್ರಿಜ್ಯವನ್ನು ರಚಿಸಬೇಕು. ಅದು ಎಷ್ಟು ಸೆಂಟಿಮೀಟ್ರ್ ಇರಬೇಕು, 3 ಸೆಂಟಿಮೀಟರ್. ಇದು 3 ಸೆಂಟಿಮೀಟ್ರ್ ಇರಬೇಕು ಅಂತ ಹೇಳಿ ಅವರು ಹೇಳಿರುವಂಥದ್ದು. ಓಕೆನಾ. ಇನ್ನು ನೆಕ್ಸ್ಟ್ ನೋಡ್ರಿ, ಆ್ಯಕ್ಚುಲಿ ಇಲ್ಲಿ 2 ಪ್ರಮೇಯಗಳು ಅಪ್ಲೈ ಆಗುತ್ತೆ. ಏನಪ್ಪ ಅಂತ ಕೇಳಿದ್ರೆ, ಯಾವತ್ತು ಒಂದು ವೃತ್ತದಲ್ಲಿ ತ್ರಿಜ್ಯ ಇರುತ್ತಲ್ಲ ಅದು ಸ್ಪರ್ಶಕಕ್ಕೆ ಲಂಬವಾಗಿರುತ್ತೆ, ಅಂದರೆ 90 ಡಿಗ್ರಿಯಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇದು OP ಒಂದು ತ್ರಿಜ್ಯ, ಹೌದಾ, ಸಣ್ಣ ವೃತ್ತ ನೋಡ್ರಿ. ಆ ಸಣ್ಣ ವೃತ್ತದಲ್ಲಿ OP ಒಂದು ತ್ರಿಜ್ಯ. ಆ ತ್ರಿಜ್ಯ ಏನಿದೆಯಲ್ಲ, ಆ ಸಣ್ಣ ವೃತ್ತಕ್ಕೆ ಇದು ಒಂದು ಸ್ಪರ್ಶಕ, ಹೌದಾ. ಹಾಂ, ಆ ತ್ರಿಜ್ಯ ಆ ಸ್ಪರ್ಶಕಕ್ಕೆ ಯಾವತ್ತು ಎಷ್ಟು ಡಿಗ್ರಿಯಲ್ಲಿ ಇರ್ತದೆ, 90 ಡಿಗ್ರಿಯಲ್ಲಿ ಇರ್ತದೆ. ಮತ್ತೊಂದು ಏನಪ್ಪ ಕೇಳಿದ್ರೆ, ಈ ತ್ರಿಜ್ಯ ಏನಿದೆ ಸ್ಪರ್ಶಕವನ್ನು ಕರೆಕ್ಟಾಗಿ ಅರ್ಧ ಭಾಗ ಮಾಡುತ್ತೆ. ಓಕೆನಾ. ಇದು ಎರಡನೇದು. ಒಂದನೇದು 90 ಡಿಗ್ರಿ ಇರುತ್ತೆ, ಎರಡನೇದು ಕರೆಕ್ಟಾಗಿ ಈ ತ್ರಿಜ್ಯ ಸ್ಪರ್ಶಕವನ್ನು ಅರ್ಧ ಭಾಗ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ B ಅಂತ ಕೊಟ್ಟರೆ, ಈ AB-ಯನ್ನು ಈ P ಬಿಂದು ಏನಿದೆಯಲ್ಲ ಇದು ಕರೆಕ್ಟ್ ಅರ್ಧ ಭಾಗ, ಅಂದರೆ AP = PB. AP 5 ಸೆಂಟಿಮೀಟ್ರ್ ಇತ್ತು ಅಂದರೆ PBನೂ ಸಹಿತ 5 ಸೆಂಟಿಮೀಟರ್ ಇದೆ ಅಂಥೇಳಿ ಬರಿಬಹುದು ನಾವು. ಓಕೆನಾ. ಇದು 2 ಪ್ರಮೇಯ ಇಲ್ಲಿ ಅಪ್ಲೈ ಆಗುತ್ತೆ. ಸೊ ಫಸ್ಟ್ ಏನು ಮಾಡೋಣ, ಏನೇನು ಕೊಟ್ಟಿದ್ದಾರೆ ಅದನ್ನು ನೋಡಿ ಬರ್ಕೊಳ್ಳೋಣ. ಓಕೆ, ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ ನೋಡಿರಿ, ಇಲ್ಲಿ ಹೆಸರೆಲ್ಲ ಕೊಟ್ಟಿದ್ದೀನಿ ನಾನು. OP ಎಷ್ಟು ಸೆಂಟಿಮೀಟ್ರ್ ಇದೆ, OP = 3 ಸೆಂಟಿಮೀಟ್ರ್. ಮತ್ತೊಂದು OA ಮತ್ತು OB. OA = OB = ಎಷ್ಟು ಸೆಂಟಿಮೀಟ್ರ್ ಇದೆ, 5 ಸೆಂಟಿಮೀಟರ್ ಇದೆ. ಓಕೆನಾ. ಫಸ್ಟ್ ನಾನೇನು ಬರಿತೀನಿ, ಫಸ್ಟ್ ಪ್ರಮೇಯನ ಬರ್ಕೋತೀನಿ. ಏನು ಹೇಳ್ರಿ, OP ಲಂಬ AB. ಯಾಕೆ ಲಂಬ ಹೇಳ್ರಿ, ಹಾಂ, ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ. ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ. ಓಕೆನಾ. ಹಾಂ, ನೆಕ್ಸ್ಟು ಇದು ಲಂಬವಾಗಿದೆ ಅಂತ ಅಂದಮೇಲೆ OPB ಈ ತ್ರಿಭುಜ ಏನಿದೆಯಲ್ಲ ಇದು ಒಂದು ಲಂಬಕೋನ ತ್ರಿಭುಜ ಆಯಿತಾ. ಈ ಕಡೆದು ಲಂಬವಾಗಿದೆ ಅಂದಮೇಲೆ ಇದು ಲಂಬನ, ಹಾಗಾದರೆ OPA ಸಹಿತ ಲಂಬಕೋನ ತ್ರಿಭುಜ. ಈಗ ಲಂಬಕೋನ ತ್ರಿಭುಜ ಅಂತ ಅಂದಮೇಲೆ ನಾವು ಪೈಥಾಗೋರಸ್ ಪ್ರಮೇಯವನ್ನಂತೂ ಅಪ್ಲೈ ಮಾಡ್ಬೋದು. ಈಗ ನಮಗೆ ಈ ಸೈಡ್ ಗೊತ್ತಿದೆ, ಈ ಸೈಡು ಈ ಬಾಹು ಗೊತ್ತಿದೆ, ಈ ಬಾಹು ಗೊತ್ತಿದೆ. ಈ ಬಾಹುನ ಪೈಥಾಗೋರಸ್ ಪ್ರಮೇಯ ಹಾಕಿ ಕಂಡುಹಿಡಿಬೋದಲ್ವಾ. ಅದೇ ರೀತಿ ಈ ಬಾಹುನು ಗೊತ್ತಿದೆ, ಈ ಬಾಹುನು ಗೊತ್ತಿದೆ, ಈ ಬಾಹುನು ಸಹಿತ ಕಂಡುಹಿಡಿಬೋದಲ್ವಾ. ಹಾಗೆ ಕಂಡು ಹಿಡಿದು ಎರಡನ್ನು ಕೂಡಿಸ್ಬಿಟ್ರೆ ಉತ್ತರ ಬಂದುಬಿಡುತ್ತೆ. ಓಕೆನಾ. ಸರಿ, ಆದ್ದರಿಂದ OPBಯು ಲಂಬಕೋನ ತ್ರಿಭುಜವಾಗಿರುತ್ತದೆ. ಇದು ಲಂಬಕೋನ ತ್ರಿಭುಜ ಅಂತ ಅಂದಮೇಲೆ ಏನು, ವಿಕರ್ಣದ ವರ್ಗವು, ನಾನೇನು ಮಾಡ್ತೀನಿ, ತ್ರಿಭುಜ OPBಯನ್ನು ತೊಗೊಂಡೆ ಅಲ್ವಾ. ವಿಕರ್ಣದ ವರ್ಗ, ವಿಕರ್ಣ ಯಾವುದು ಹೇಳ್ರಿ, OB. ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳು, ಉಳಿದೆರಡು ಬಾಹು ಯಾವುದು, OP ಮತ್ತು PB. ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ, ಅದು ಅದರ ಹೇಳಿಕೆ. ಓಕೆನಾ. ಹಾಂ, ನೆಕ್ಸ್ಟು OB ಎಷ್ಟು ಹೇಳಿದ್ದಾರೆ, 5 ಸ್ಕ್ವೇರ್ ಇದೆಯಲ್ಲ, ಸೊ ಸ್ಕ್ವೇರ್ ಹಾಕಿರಿ. OP ಎಷ್ಟು ಗೊತ್ತಿದೆ, 3 ಸ್ಕ್ವೇರ್ ಪ್ಲಸ್ PB ಸ್ಕ್ವೇರ್. ಓಕೆನಾ. 5 ಸ್ಕ್ವೇರ್ ಅಂದರೆ 5 × 5 = 25. 5 ಸ್ಕ್ವೇರ್ ಅಂದರೆ 5ಅನ್ನು 2 ಸಲ ಗುಣಿಸ್ಬೇಕು, 5 × 5 = 25. 3 ಸ್ಕ್ವೇರ್ ಅಂದರೆ 3 × 9 ಪ್ಲಸ್ PB ಸ್ಕ್ವೇರ್. ಈಗ PB ಸ್ಕ್ವೇರ್ ಕಂಡುಹಿಡಬೇಕಾ, ಇದನ್ನು ಮಾತ್ರ ಈ ಕಡೆ ಇಡ್ರಿ, ಬಾಕಿದೆಲ್ಲ ಈ ಕಡೆ ತೊಗೊಬರ್ರಿ. 25, ಈ 9 ಈ ಕಡೆ ಬಂದಾಗ -9, ಯಾಕಂದರೆ ಯಾವುದೂ ಚಿಹ್ನೆ ಇಲ್ಲ ಅಂದರೆ ಪ್ಲಸ್ ಇದೆ ಅಂತೇಳಿ ಅರ್ಥ, = PB ಸ್ಕ್ವೇರ್. 25ರಲ್ಲಿ 9 ಕಳೆದ್ರೆ ಎಷ್ಟು, 16 = PB ಸ್ಕ್ವೇರ್. ನಮಗೆ PB ಸ್ಕ್ವೇರ್ ಬೇಡ, ನಮಗೇನು ಬೇಕು, PB ಅಷ್ಟೇ ಬೇಕು. ಸೊ PBಯನ್ನು ಇಲ್ಲೇ ಇಡ್ರಿ, ಸ್ಕ್ವೇರ್ ಈ ಕಡೆ ತಂದಾಗ √16. ಯಾವುದರ ವರ್ಗಮೂಲ 16 ಆಗುತ್ತೆ, 4ರ ವರ್ಗಮೂಲ ಅಲ್ವಾ. ಹಾಗಾದರೆ PB = ಎಷ್ಟು ಬಂತು, 4 ಸೆಂಟಿಮೀಟರ್ ಅಂತೇಳಿ ಬಂತು. ಈಗ ಚಿತ್ರದಲ್ಲಿ ನೋಡಿರಿ, PB ಎಷ್ಟು ಬಂತು, 4 ಸೆಂಟಿಮೀಟರ್. ನಾನೇನು ಹೇಳಿದ್ದೆ ಹೇಳ್ರಿ, ಒಂದು ಪ್ರಮೇಯದ ಪ್ರಕಾರ AP = PB ಸಮನಾಗಿರುತ್ತೆ ಅಂತೇಳಿ ಹೇಳಿದ್ದೆ ಅಲ್ವಾ. ಹಾಗಾಗಿ ಏನಂತ ಬರಿತೀರಿ, AB = 2
2 ಇಂಟು ಬಿ ಪಿ ಅಂಥೇಳಿ ಬರ್ತೀವಿ. ಎ ಬಿ ಏನಿದೆ ಇದು ಪಿ ಬಿಯ 2ರಷ್ಟಿದೆ. ಅಂದರೆ ಎ ಪಿ ಮತ್ತು ಪಿ ಬಿ 2 ಇದು 4 ಸೆಂಟಿಮೀಟ್ರ್ ಇದ್ದರೆ ಇದು 4 ಸೆಂಟಿಮೀಟ್ರ್ ಇರುತ್ತೆ. ಅಂದರೆ ನಾವು ಎ ಪಿ ಬದಲಾಗಿ ಪಿ ಬಿ ಅಂತೇಳಿ ಬರಿಬೋದು. ಪಿ ಬಿ ಪ್ಲಸ್ ಪಿ ಬಿ ಏನಾಗುತ್ತೆ 2 ಪಿ ಬಿ ಅಂತೇಳಿ ಆಗುತ್ತೆ. ಓಕೆನಾ? 2 ಇಂಟು ಬಿ ಪಿ ಅಂದರೆ ಎಷ್ಟು ಬಂದಿತ್ತು 4 ಸೆಂಟಿಮೀಟರ್. ಹಾಗಾದರೆ ಎ ಬಿ ಎಷ್ಟಾಯಿತು 4 2 8 ಸೆಂಟಿಮೀಟರ್. ಹೀಗೂ ಮಾಡ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಎ ಬಿ ಈಕ್ವಲ್ ಟು ಎ ಪಿ ಪ್ಲಸ್ ಪಿ ಬಿ. ಎ ಪಿ 4 ಸೆಂಟಿಮೀಟರ್ ಪ್ಲಸ್ ಪಿ ಬಿ ಆಲ್ಸೋ 4 ಸೆಂಟಿಮೀಟರ್. 4 ಪ್ಲಸ್ 4 ಎಷ್ಟಾಯಿತು 8 ಸೆಂಟಿಮೀಟರ್ ಅಂಥೇಳಿ ಈ ಥರನೂ ಸಹಿತ ನೀವು ಮಾಡಬಹುದು. ಓಕೆನಾ? ಸರಿ, ಇಲ್ಲಿಗೆ ನಿಮ್ಮ ವೃತ್ತಗಳು ಪಾಠದ 3 ಅಂಕದ 2 ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೀನಿ. ಇನ್ನೂ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆದಷ್ಟು ಬೇಗ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.